ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ನಾಗರಾಜ್ ಪೂಜಾರಿ ಆಗ್ರಹ. ಸಿಂಧನೂರು ನಗರದಲ್ಲಿ ರಸ್ತೆ ಬದಿಗಳಲ್ಲಿ ಡಬ್ಬಿ ಅಂಗಡಿಗಳನ್ನು ತೆರವುಗೊಳಿಸಿದ್ದರಿಂದ ಸಾವಿರಾರು ವ್ಯಾಪಾರಸ್ಥರ ಕುಟುಂಬಗಳು ನಿರಾಶ್ರಿತರಾಗಿದ್ದು ಅವರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ರಾಯಚೂರು ಡಿಸಿ ಕಚೇರಿ ಮುಂದೆ ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ಜಿಲ್ಲಾ ಘಟಕ ಗುರುವಾರ 200ಕ್ಕೂ ಹೆಚ್ಚು ನಿರಾಶ್ರಿತರೊಂದಿಗೆ ಪ್ರತಿಭಟನೆ ನಡೆಸಿ ಮಾತನಾಡಿ, ಬೀದಿ ಬದಿಯಲ್ಲಿ ಸಣ್ಣಪುಟ್ಟ ವ್ಯಾಪಾರ ಮಾಡಿಕೊಂಡು ಕಳೆದ 16 ವರ್ಷಗಳಿಂದ ಜೀವನ ಸಾಗಿಸುತ್ತಿದ್ದರು. ತಾಲೂಕಾ ಆಡಳಿತ ನಗರಸಭೆ ಏಕಾಏಕಿ ಜೆಸಿಬಿಯಿಂದ ಕಾರ್ಯಾಚರಣೆ ನಡೆಸಿ ಬೀದಿ ಬದಿಯ ಡಬ್ಬಿ ಅಂಗಡಿಗಳನ್ನು ತೆರವುಗೊಳಿಸಿ ಸುಮಾರು 3 ತಿಂಗಳ ಕಳೆದಿದೆ. ಇನ್ನುವರೆಗೂ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ ಕೊಡದ ಹಿನ್ನೆಲೆ ದೈನಂದಿನ ಜೀವನ ನಡೆಸಲು ಕಷ್ಟಕರವಾಗಿದೆ. ಕೋರ್ಟ್ ಆದೇಶದ ಪ್ರಕಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ಹೇಳುತ್ತಿದ್ದಾರೆ. ಅದೇ ಪ್ರಭಾವಿಗಳ ಕಟ್ಟಡಗಳು, ಮಳಿಗೆಗಳು ಇಲ್ಲಿ ಇರುವ ಯಾಕೆ ತೆರವುಗೊಳಿಸುವುದಿಲ್ಲ? ಬಡವರೊಂದಿಗೆ ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯವೇ ಎಂದು ಪ್ರತಿಭಟನಾಕಾರರು ಪ್ರಶ್ನಿಸಿದ್ದಾರೆ. ದುಡಿಮೆ ಇಲ್ಲದೆ ಜೀವನ ನಿರ್ವಹಣೆ ಆಧಾರವಾಗಿದ್ದ ಕುಟುಂಬಗಳು ಬೀದಿ ಪಾಲಾಗಿವೆ. ಸರ್ಕಾರ ಬಡವರ ಹೊಟ್ಟೆ ಮೇಲೆ ಹೊಡೆದು ಈ ಕೂಡಲೇ ವ್ಯಾಪಾರಸ್ಥರಿಗೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಮುಂದಾಗಬೇಕು ಎಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಬಟ್ ಯಾರಾದರೂ ಶೆಡ್ ಹಾಕಿದ್ರು, ಟೆಂಪರರಿ ಸ್ಟ್ರಕ್ಚರ್ ಹಾಕಿದ್ರು ಅಂದರೆ ಕರ್ನಾಟಕ ಹೈಕೋರ್ಟ್ ಇಸ್ ಆಲ್ಸೋ ಪರ್ಮಿಟಿಂಗ್ ಸ್ಟ್ರೀಟ್ ವೆಂಡರ್ಸ್ ಟು ಯೂಸ್ ಟೆಂಪರರಿ ಸ್ಟ್ರಕ್ಚರ್ಸ್. ಇಟ್ ಈಸ್ ವೆರಿ ಕ್ಲಿಯರ್. ಅದು ಬೇಕಾದ್ರೆ ಜಡ್ಜ್ಮೆಂಟ್ ಕಾಪಿ ಕೊಟ್ಬಿಟ್ಟು ಅದು ಕಾಪಿ ಕೊಡ್ತೀನಿ. ಇಲ್ಲ ಕರೆಂಟ್ ಕನೆಕ್ಷನ್ನು ಅವ್ರು ಎನಿವೇ ಡಿಸ್ಕಾಮಿಂದ ಕೇಳಿದ್ರು, ಅವ್ರು ಕೊಟ್ಟಿದ್ರು. ಅದಕ್ಕೆ ಏನು ವ್ಯವಹಾರ ನಡೆದಿದೆ, ಐ ಮೀನ್ ಅಲ್ಟಿಮೇಟ್ಲಿ ಯಾರು ಕನೆಕ್ಷನ್ ಬಂದಿದೆ ಅಂದರೆ ಅದು ಲೀಗಲ್ ಆಗೇನೆ ತಗೊಂಡಿರೋಂಥ ಕನೆಕ್ಷನ್. ಇವಾಗ ವಾಪಸ್ ಕೊಟ್ಟಿದೆ, ಆಯಿತು ಸರಿ. ಬಟ್ ಶೆಡ್ ಹಾಕ್ಕೊಳ್ಬೋದು ಸರ್, 4 ಹೋಲ್ಸ್ ಹಾಕ್ಕೊಂಡು ಒಂದು ಶೀಟ್ ಹಾಕ್ಕೊಳಕ್ಕೆ ಅವಕಾಶ ಇದೆ. ಸ್ಟ್ರೀಟ್ ವೆಂಡರ್ ಕಾನೂನಲ್ಲಿ ಇದು ಅವಕಾಶ ಇದೆ. ಖಂಡಿತ ವಿಲ್ ಆಲ್ಸೋ ಪ್ರೊಡ್ಯೂಸ್ ಜಜ್ಮೆಂಟ್ಸ್ ಟು ಯು. ಬಟ್ ಹೇಳೋದೇನು ಅಂತ ಅಂದರೆ ಇವಾಗ ಮತ್ತೆ ರಂಜಾನ್ ಬೇರೆ ಬರ್ತಾ ಇದೆ. ಸುಮಾರು ಜನ ಹೆಣ್ಮಕ್ಳು ಇದ್ದಾರೆ, ಸುಮಾರು ಜನ ವಯಸ್ಸಾದವರು ಬೀದಿ ವ್ಯಾಪಾರ ಬರೋದು. ಬೇಸಿಗೆ ಕಾಲದಲ್ಲಿ ಬರ ಬಂತು ಅಂತ ಅಂದರೆ ಎಲ್ಲ ಬೀದಿಗೆ ಬರೋದು ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೆ. ಸೊ ಲೆಟ್ ಅಸ್ ಆಲ್ಸೋ ಟ್ರೈ ಟು ಸಿ ಹೌ ಇಟ್ ಕ್ಯಾನ್ ಬಿ ಅಕಾಮಡೇಟೆಡ್. ಅದೇ ಆ್ಯಂಡ್ ಇಫ್ ಒಂದು ಮೀಟಿಂಗ್ ಕ್ಯಾನ್ ಬಿ ಕಾಲ್ಡ್, ನಾವು ಎಲ್ಲರೂ ಸಂಘಟನೆಯನ್ನು ಬರ್ಬೋದು, ಪಟ್ಟಣ ವ್ಯಾಪಾರ ಸಮಿತಿಯವರು ಬರ್ತೀವಿ. ಬೇಸಿಕ್ ಮೊದಲೇ ಬೇಡಿಕೆ ಅಲ್ಲ ಸರ್, ಯಾಕಂದರೆ ಕನ್ವೆ ಆಗಬೇಕಂತ ಆ್ಯಕ್ಟ್ ಪ್ರಕಾರ ಫಸ್ಟ್ ಸ್ಟ್ರೀಟ್ ವೆಂಡಿಂಗ್ ಝೋನ್ ಗುರುತಿಸಬೇಕು. ಅದಕ್ಕೊಂದು ಕಮಿಟಿ ಇದೆ. ಆ್ಯಕ್ಟ್ ಪ್ರಾವಿಷನ್ ಫಾಲೋ ಮಾಡಿ ಅದ್ರ ಪ್ರಕಾರನೇ ಮಾಡೋಣ. ಯಾಕೆ ಆ್ಯಕ್ಟ್ನ ಬೈಪಾಸ್ ಮಾಡಬೇಕು? ಅಲ್ಲ, ಬೈಪಾಸ್ ಮಾಡೋದು ಬೇಡ ಸರ್. ನಾನು ಹೇಳ್ತಾ ಇರೋದು ಇವಾಗ ಬೆಂಗಳೂರಲ್ಲೂ BBMP ಇರೋದು ನಡೀತಾ ಇದೆ. ಬಟ್ ಏನು ಅಂದರೆ ಅದು ತುಂಬ ಲಾಂಗ್ ಪ್ರಾಸೆಸ್. ಅದು ಕಾನೂನು ರೂಲ್ಸು ಮತ್ತು ಸ್ಕೀಮ್ ಪ್ರಕಾರ ಬಂದು ಮಾಡೋಣ. ಅದು ಲೆಟ್ ಅಸ್ ಡೂ ದಟ್. ಮಾಡೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಬಟ್ ಇನ್ ದ ಮೀನ್ ಟೈಮ್ ಏನೋ ಒಂದು ಆಲ್ಟರ್ನೇಟಿವ್ ಮೆಕ್ಯಾನಿಸಮ್ ಇರಬೇಕಲ್ಲ ಇವ್ರುಗಳು ವ್ಯಾಪಾರ ಮಾಡ್ಕೊಳ್ಳೋಕ್ಕೆ. ಅದನ್ನು ನಾನು ಹೇಳ್ತಾ ಇರೋದು. ಅಟ್ಲೀಸ್ಟ್ ಒಂದು ತಾತ್ಕಾಲಿಕವಾಗಿ ಏನಾದ್ರು ಮಾಡ್ಕೊಳ್ಳೋಣ. ತಪ್ಪಲಾಕಿ ಅಂತ ಹೇಳಕ್ ಕುಂತ್ರು ಕೂಡ ಬರೇ ನಾವು ದಿನ ಒಂದು ತಕ್ಕಡಿ ₹1,000 ಕರ್ಲೂ ಒಯ್ತಾರ್ರಿ, ತಕ್ಕಡಿನೂ ಒಯ್ತಾರ, ಕುಟ್ಟಿನೂ ಒಯ್ತಾರ್ರಿ. ಒಂದಿನ ಕುಂತು ಕೊಡ್ಸಲ್ರಿ ಹುಡುಗರು ಸಾಲಿಗೆ ಏನು ಕಟ್ಬೇಕು. ನಾವು ಎಲ್ಲರೂ ಮಾಡ್ಬೇಕು. ಒಂದಲ್ರಿ ಮನೆ ಬಾಡಿಗೆ ಕೂಡ ಕಟ್ಟಿಲ್ರಿ ನಾವು. 2 ತಿಂಗಳು ಮನೆ ಬಿಡೋದ್ರೆ ನಾವು ಏನು ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾಗರಾಜ ಪೂಜಾರಿ, ಲೇಖಾ ಅಡವಿ, ಕಾಸಿಮ ಸಾಬ್ ಕಾರ್ಪೆಂಟರ್, ಅಜೀಜ್ ಜಾಗೀರ್ದಾರ್, ರವಿಚಂದ್ರ, ಸಾದಿಕ್ ಹುಸೇನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.